ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 11ಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸಂಭಾವ್ಯ ಪಟ್ಟಿ ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಯಾರ್ಯಾರು ಬಿಗ್ ಬಾಸ್ ಸೀಸನ್ 11ಕ್ಕೆ ಬರ್ಬೋದು ಅಂತ ಹೇಳಿ ಈಗ ಆಲ್ರೆಡಿ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೆ. ನಾನು ಲೇಖಿ ಗೋಸ್ವಾಮಿ ಅವರು ಬರ್ಬೋದು ಅಂತ ವಿಡಿಯೋದಲ್ಲಿ ಹೇಳಿದ್ದೆ. ಲೇಖಿ ಗೋಸ್ವಾಮಿ ಅವರು ಅದೇ ವಿಡಿಯೋದ ಕೆಳಗಡೆ ಬಂದು ಕಮೆಂಟ್ ಮಾಡಿದ್ದಾರೆ. ನೀವು ನೋಡ್ಬೋದು, ನನ್ನ ಕಳೆದ ವಿಡಿಯೋ ಲೈವ್ ಅಲ್ಲ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಲೇಖಿ ಗೋಸ್ವಾಮಿ ಅವರು ಬಂದು ಕಮೆಂಟನ್ನು ಮಾಡಿ ಥ್ಯಾಂಕ್ಸನ್ನು ಹೇಳಿದ್ದಾರೆ. ತುಂಬ ಸಂತೋಷ ಆಯಿತು. ಅಲ್ಲಿಗೆ ಲೇಖಿ ಗೋಸ್ವಾಮಿ ಅವರು ಬಿಗ್ ಬಾಸ್ 11ಕ್ಕೆ ಬರೋದು ಎಲ್ಲೋ ಒಂದು ಕಡೆ ಖಚಿತ ಅನ್ನೋದು ಪಕ್ಕಾ ಆಯಿತು. ಆಮೇಲೆ ಇನ್ನೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಬಾಸ್ ಸೀಸನ್ 10ನ್ನು ನೀವು ಫುಲ್ ಮೊಬೈಲ್ನಲ್ಲೇ ಉಚಿತವಾಗಿ ಜಿಯೋ ಸಿನಿಮಾ ಅಪ್ಲಿಕೇಶನ್ನಲ್ಲಿ ಲೈವನ್ನು ವೀಕ್ಷಣೆ ಮಾಡ್ಬೋದಾಗಿತ್ತು. ಟಿವಿಗಿಂತ ಮೊದಲೇ ನೀವು ಮೊಬೈಲ್ನಲ್ಲಿ ನೋಡುವಂತಹ ಅವಕಾಶ ಬಿಗ್ ಬಾಸ್ ಸೀಸನ್ 10ರಲ್ಲಿ ನಿಮಗಿತ್ತು, ಓಕೆನಾ. ಬಟ್ ಈ ಸರಿ ಏನಾಗಿದೆ, ಯಾಕೆ ಲೈವ್ ಬರ್ತಾ ಇಲ್ಲ, ಅಕಸ್ಮಾತ್ ನೀವು ಲೈವ್ ಪಡ್ಕೋಬೇಕು ಅಂದರೆ ಏನು ಮಾಡಬೇಕು, ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ. ಹೊಸದಾಗಿ ಯಾರು ಚಾನಲ್ ನೋಡ್ತಿದ್ದೀರಾ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗಿರೋಂಥ ಮಾಹಿತಿಯ ಪ್ರಕಾರ ನಿಮಗೆ ಉಚಿತವಾಗಿ ಜಿಯೋ ಸಿನಿಮಾ ಅಪ್ಲಿಕೇಶನಿಂದ ನೀವು ಬಿಗ್ ಬಾಸ್ ಸೀಸನ್ 11ನ್ನು ಲೈವ್ ವೀಕ್ಷಣೆ ಮಾಡೋದಾಗಲಿ ಅಥವಾ ಎಪಿಸೋಡನ್ನು ಮುಂಚಿತವಾಗಿಯೇ ನೀವು ನೋಡೋದಾಗಲಿ ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ. ಈಗ ಯಾಕೆಂದರೆ ಈಗ ಜಿಯೋ ಸಿನಿಮಾದವರು ಇದರ ಬಿಗ್ ಬಾಸ್ ಕಲರ್ಸ್ ಕನ್ನಡ ಜೊತೆ ಟೈಅಪ್ ಆಗಿ ಹೋದ್ಸರಿ ಫ್ರೀಯಾಗಿ ನಿಮಗೆ ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಬಟ್ ಅದಕ್ಕೆ ಸಂಬಂಧಪಟ್ಟಾಗ ಈಗ ಪ್ರೀಮಿಯಮ್ ಅಂತ ಹೇಳಿ ಪ್ರತಿ ತಿಂಗಳಿಗೆ 29 ರೂಪಾಯಿ ಕಟ್ಟಿ ಚಾನಲ್ನ ಬಿಗ್ ಬಾಸ್ ರಿಲೇಟೆಡ್ ಲೈವ್ ಮತ್ತು ಬಿಗ್ ಬಾಸ್ ಎಪಿಸೋಡ್ಗಳನ್ನು ಜಿಯೋ ಸಿನಿಮಾ ಅಂದರೆ ನಿಮ್ಮ ಮೊಬೈಲ್ನಲ್ಲೇ ನೀವು ವಾಚ್ ಮಾಡ್ಬೋದಂತೆ ಈಗ ಬಂದಿರತಕ್ಕಂಥ ಮಾಹಿತಿ. ಈಗ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಲೈವ್ ಅಂತೂ ಈಗ ಉಚಿತವಾಗಿ ಇಲ್ಲ, ಓಕೆನಾ. ಈಗ ಉಚಿತವಾಗಿ ಬಿಟ್ಟಿದ್ದರೆ ಚೆನ್ನಾಗಿರ್ತಿತ್ತು. ಯಾಕೆಂದರೆ ಈಗ ಆಲ್ರೆಡಿ ಡಾಟಾ ಬೇರೆ ಖಾಲಿ ಆಗುತ್ತೆ, ನಿಮ್ಮದು ಡಾಟಾ ಬೇರೆ ಖಾಲಿ ಆಗೋದ್ರ ಜೊತೆಗೆ ಪ್ರತಿ ತಿಂಗಳು 29 ರೂಪಾಯಿ ಬೇರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ನೀವು ಪೇ ಮಾಡಬೇಕಾಗುತ್ತೆ, ಓಕೆನಾ. ಈಗಿರುವಂಥ ಮಾಹಿತಿ ಏನಾದರೂ ಫ್ರೀ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡ್ತೀವಿ. ಈಗ ನಿಮಗೆ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಯಾವುದೂ ನಿಖರವಾದ ಮಾಹಿತಿಯನ್ನು ಶೇರ್ ಮಾಡ್ತಾ ಇಲ್ಲ. ಡಿಸ್ಕ್ಲೋಜರ್ ಹೇಳಬೇಕು ಅಂದರೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇಂತಿಂಥವ್ರು ಬರ್ಬೋದು ಅಂಥೇಳಿ, ಯಾರ್ಯಾರು ಬರ್ತಾರೆ ಅನ್ನೋ ಕುತೂಹಲ ನಿಮಗಿದ್ರೆ ದಯವಿಟ್ಟು ಇದೇ ವಿಡಿಯೋದ ಹಿಂದಿನ ವಿಡಿಯೋ ನನ್ನ ಚಾನಲ್ನಲ್ಲಿದೆ, ದಯವಿಟ್ಟು ಹೋಗಿ ನೋಡಿ. ಯಾರ್ಯಾರು ಬರ್ತಾರೆ ಬಹುತೇಕ ಎಲ್ಲ ಪಟ್ಟಿಯನ್ನು ಮಾಡಿದ್ದೀವಿ. ಅವರೇ ಬರ್ತಾರೆ ಅಂತಲ್ಲ, ಬಹುತೇಕ 50%ಗಿಂತ ಹೆಚ್ಚು ಜನರು ಅವರೇ ಬರ್ತಾರೆ ಅಂತ ಹೇಳ್ಬೋದು, ಓಕೆನಾ. ಮತ್ತು ಅದರ ಜೊತೆಯಲ್ಲಿ ಬಿಗ್ ಬಾಸ್ ಸೀಸನ್ 11ಕ್ಕೆ ಸಂಬಂಧಪಟ್ಟಾಗೆ ಈಗ 23ನೇ ತಾರೀಕು ಇದೇ ತಿಂಗಳ 23ನೇ ತಾರೀಕು ನಿಮಗೆ ಪ್ರೆಸ್ ಮೀಟ್ ನಡೆಯುತ್ತೆ. ಅದರಲ್ಲಿ ಬಿಗ್ ಬಾಸ್ ಫಾರ್ಮೇಟ್ ಯಾವ ರೀತಿ ಆಗುತ್ತೆ, ಯಾವ ರೀತಿ ನಡೆಸ್ತಾರೆ, ಏನಾದರೂ ಹೊಸ ಬದಲಾವಣೆ ಆಗುತ್ತೋ ಎಲ್ಲ ಮಾಹಿತಿ ಸಿಗುತ್ತೆ. ಆ ಪ್ರೆಸ್ ಮೀಟ್ ಆದ ನಂತರವೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಆಮೇಲೆ 27-28 ಸೆಪ್ಟೆಂಬರ್ 27-28 ಶೂಟಿಂಗ್ ಆಗುತ್ತೆ. 29ನೇ ತಾರೀಕು ಸಂಜೆ 6 ಗಂಟೆಗೆ ಬಿಗ್ ಬಾಸ್ ಸೀಸನ್ 11 ಲಾಂಚ್ ಆಗುತ್ತೆ. ಎಲ್ಲ ಸ್ಪರ್ಧಿಗಳು ಬರೋದಕ್ಕೆ ಶುರುವಾಗ್ತಾರೆ. ಹಾಗಾಗಿ ಇದು ಇವತ್ತಿನ ಮಾಹಿತಿ. ನಿಮ್ಗೆ ಏನೇ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿಟ್ಕೊಳ್ಳಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.